ವೀಕ್ಷಕರೇ, ಇದು ಸಿಂಪಲ್ಲಾಗಿ ಬೆಂಡೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾವು ಒಂದಿಷ್ಟು ಬೆಂಡೆಕಾಯಿನ ತೊಗೋಬೇಕು. ಆ ಬೆಂಡೆಕಾಯಿನ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ನಂತರ ಈ ರೀತಿ ಹೆಚ್ಕೋಬೇಕು ಬೆಂಡೆಕಾಯಿನ. ನೋಡಿ, ಬೆಂಡೆಕಾಯಿ ಹೆಚ್ಕೊಂಡಾದ ನಂತರ ಈ ಥರ ಕಾಣುತ್ತೆ. ಆಮೇಲೆ ಒಂದೆರಡು ಈರುಳ್ಳಿ ತೊಗೊಂಡು ಅದನ್ನ ಕ್ಲೀನಾಗಿ ಹೆಚ್ಕೋಬೇಕು. ಈರುಳ್ಳಿ ಹೆಚ್ಕೊಂಡಾದ್ಮೇಲೆ ಒಂದೆರಡು ಮೆಣಸಿಕಾಯಿ ತೊಗೋಬೇಕು. ಮೆಣಸಿಕಾಯನ್ನ ಸಣ್ಣಕ್ಕೆ ಹೆಚ್ಕೋಬೇಕು. ಮೆಣಸಿಕಾಯಿ ಹೆಚ್ಕೊಂಡಾದ್ಮೇಲೆ ಒಂದು ಸೌತೆಕಾಯಿ ತೊಗೊಂಡು ಅದನ್ನ ಸಣ್ಣಕ್ಕೆ ಹೆಚ್ಕೋಬೇಕು. ಎಲ್ಲ ಹೆಚ್ಕೊಂಡಾದ್ಮೇಲೆ ಮೊದಲು ಒಂದು ಬಾಣಲೆ ತೊಗೊಂಡು ಅದಕ್ಕೆ ಮೆಣಸಿಕಾಯಿ ಹಾಕ್ಕೋಬೇಕು ಫಸ್ಟ್ ಹೆಚ್ಚಿದ್ದು. ಆಮೇಲೆ ಹೆಚ್ಚಿದಂಥ ಎಲ್ಲ ಬೆಂಡೆಕಾಯಿನ ಹಾಕ್ಕೋಬೇಕು. ಬೆಂಡೆಕಾಯಿ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಈಗ ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಅದು ಲೋಳೆ ಬಿಡೋ ಥರ ಮಾಡ್ಕೊಂಡಾದ್ಮೇಲೆ ಅದನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹೆಚ್ಚಿದಂಥ ಸೌತೆಕಾಯಿನ ಹಾಕ್ಕೋಬೇಕು. ಸೌತೆಕಾಯಿ ಹಾಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ಇದನ್ನ ಕಲಸಿ ಕ್ಲೀನಾಗಿ ಕಲಿಸ್ಬೇಕು. ಕಲಸಾದ್ಮೇಲೆ ನೋಡಿ, ಬೆಂಡೆಕಾಯಿ ಗೊಜ್ಜು ರೆಡಿ. ಥ್ಯಾಂಕ್ ಯು.